ನಮಸ್ಕಾರ ಸ್ನೇಹಿತರೆ, ವಿಷನ್ 365 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ವಿಜ್ಞಾನ ವಿಷಯದಲ್ಲಿ ಮಾನವನ ಜೀರ್ಣಾಂಗ ವ್ಯವಸ್ಥೆ ಎಂಬ ಅಧ್ಯಾಯವನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನು ಇವತ್ತು ಡಿಸ್ಕಷನ್ ಮಾಡೋಣ. ಕೆಲವೊಂದಿಷ್ಟು ಕ್ವಶನ್ಸ್ಗಳು PC, PSI, SDA, FDA, ಗ್ರೂಪ್ C, KS ಆದಂತಹ ಕ್ವಶನ್ಸ್ಗಳನ್ನು ಇವತ್ತು ಡಿಸ್ಕಷನ್ ಮಾಡೋಣ. ಯಾವ ಒಂದು ಚಾಪ್ಟರ್ ಮೇಲೆ ಅಂತಂತಂದರೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ಮಾನವ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಅಂಥೇಳಿ ನೋಡ್ತೀವಿ. ಮೊದಲ ಒಂದು ಪ್ರಶ್ನೆ, ಅಮೈಲೈಸ್ ಕಿಣ್ವವು ಪಿಷ್ಟವನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ. ಅಂದರೆ ಪಿಷ್ಟವನ್ನು ಏನನ್ನಾಗಿ ಪರಿವರ್ತಿಸುತ್ತದೆ ಅಂತೇಳಿ ಕ್ವಶನ್ ಆಗ್ಯದ. ಇದು 2 ಸಾರಿ ಕ್ವಶನ್ ಆಗಿದೆ ನೋಡಿ. PC 2007 ಮತ್ತು PC 2008ರಲ್ಲಿ ಈ ಕ್ವಶನ್ ಆಗಿದೆ. ಆಪ್ಷನ್ ಏನಿದೆ? ಗ್ಲಿಸರಾಲ್, ಗ್ಲೂಕೋಸ್, ಮಾಲ್ಟೋಸ್, ಅಮೈನೋ ಆಮ್ಲ ಅಂತ ನೋಡಿ. ಈ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸುವುದಕ್ಕೆ ಮುಂಚೆ ನಿಮಗೊಂದು ಹೇಳ್ತೀನಿ. ನೀವು ಮೊದಲಿಗೆ ನಾನು ಆನ್ಸರ್ ಹಾಕೋದಕ್ಕಿಂತ ಮುಂಚಿತವಾಗಿಯೇ ನೀವು ಈ ಒಂದು ಕ್ವಶನ್ಸ್ಗಳನ್ನು ಬಿಡಿಸಿ ಈ ಒಂದು 16 ಕ್ವಶನ್ಗಳಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಅಂಥೇಳಿ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕು. ನೀವು ಮೊದಲಿಗೆ ನೀವೇ ನಿಮ್ಮ ಆತ್ಮಸಾಕ್ಷಿಯಾಗಿ ಎಷ್ಟು ಕ್ವಶನ್ಸ್ಗಳನ್ನು ನಾವು ಕರೆಕ್ಟಾಗಿ ಹಾಕಿದ್ದೀನಿ ಅಂಥೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕು. ಯಾಕಂದ್ರೆ ಆಲ್ರೆಡಿ ನಾನು 3 ಕ್ಲಾಸ್ಗಳಲ್ಲಿ ಮಾನವನ ಜೀರ್ಣಾಂಗ ವ್ಯವಸ್ಥೆ ಎಂಬ ಅಧ್ಯಯನ ನಿಮ್ಗೆ ಕಂಪ್ಲೀಟಾಗಿ ಹೇಳಿದ್ದೀನಿ. ಈ ನಾನು ಹೇಳೋದಕ್ಕಿಂತ ಮುಂಚಿತವಾಗಿಯೇ ನೀವು ವಿಡಿಯೋ ಪಾಸ್ ಮಾಡಬೇಕು, ಅದು ನೀವು ಆನ್ಸರ್ ಹಾಕೋಬೇಕು ಒಂದು ರಫ್ ಹಾಳೆಯಲ್ಲಿ ತೊಗೊಂಡು ಅಂತ ಹೇಳ್ತಾ ಮೊದಲ ಕ್ವಶನನ್ನು ನೋಡೋಣ. ಅಮೈಲೇಸ್ ಕಿಣ್ವವು ಪಿಷ್ಟವನ್ನು ಏನನ್ನಾಗಿ ಪರಿವರ್ತಿಸುತ್ತದೆ ಅಂಥೇಳಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು. ಆಪ್ಷನ್ C, ಮಾಲ್ಟೋಸ್. ಯಾವುದು? ಮಾಲ್ಟೋಸ್ ಅಂಥೇಳಿ ನಾವು ನೋಡ್ತೇವೆ. ಇದು ಬಾಯಿಯಲ್ಲಿ ಲಾಲಾ ಗ್ರಂಥಿಗಳು ಕಂಡುಬರುತ್ತವೆ. ಅವುಗಳು ಲಾಲಾರಸವನ್ನು ಉತ್ಪತ್ತಿ ಮಾಡುತ್ತವೆ. ಆ ಲಾಲಾರಸದಲ್ಲಿರುವಂಥ ಕಿಣ್ವ ಯಾವುದು ಅಂತಂತಂದರೆ ಅಮೈಲೈಸ್ ಕಿಣ್ವ ಅಂಥೇಳಿ ನೋಡಿದ್ವಿ. ಆ ಅಮೈಲೈಸ್ ಕಿಣ್ವ ಪಿಷ್ಟ ಮತ್ತು ಗ್ಲೈಕೋಜನ್ಗಳನ್ನು ಏನನ್ನಾಗಿ ಪರಿವರ್ತಿಸ್ತವು ಅಂತಂತಂದರೆ ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತವೆ. ಏನನ್ನಾಗಿ ಪರಿವರ್ತಿಸುತ್ತವೆ? ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತವೆ ಅಂಥೇಳಿ ನೋಡ್ತೀವಿ. ಇದು 2 ಬಾರಿಯಾದಂಥ ಕ್ವಶನ್. PCಗೆ 2 ಬಾರಿಗೆ ನೋಡಿ, 2007 ಮತ್ತು 2008ರಲ್ಲಿ ಈ ಒಂದು ಕ್ವಶನ್ ಕೇಳಿದ್ರು ಅಂಥೇಳಿ ನೋಡ್ತೀವಿ. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. ನಾನು ಪ್ರಶ್ನೆ ಹೇಳಿದ ತಕ್ಷಣ ನೀವು ಅಲ್ಲಿ ಆನ್ಸರ್ ಹಾಕಿರಬೇಕು ನನಗಿಂತ ಮೊದಲೇ. ಮತ್ತು ನೀವು ಎಷ್ಟು ಅಂಕಗಳನ್ನು ಗಳಿಸಿದ್ದೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ 2ನೇ ಪ್ರಶ್ನೆ, ದಂತ ಅಥವಾ ಹಲ್ಲು ಮತ್ತು ಅಸ್ಥಿ ಅಥವಾ ಮೂಳೆಗಳಿಗೆ ಅವಶ್ಯಕವಾದ ಖನಿಜಗಳು ಯಾವುವು ಅಂಥೇಳಿ ಕೇಳಿದ್ದಾನೆ. PC 2010ರಲ್ಲಿ ಆದಂಥ ಕ್ವಶನ್. ಹಲ್ಲು ಮತ್ತು ಮೂಳೆಗಳಿಗೆ ಅವಶ್ಯಕವಾದಂಥ ಖನಿಜಗಳು ಯಾವುವು? ನಿಮಗೆ ಹಲ್ಲುಗಳ ಬಗ್ಗೆ ಹೇಳುವಾಗ ಹೇಳಿದ್ದೆ ನಾನು ನಿಮಗೆ. ಏನು ಆನ್ಸರ್ ನೋಡಿ, ಆಪ್ಷನ್ ನೋಡಿ. ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಸೋಡಿಯಂ, ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅಂತಿದೆ ನೋಡಿ. ಮೂಳೆಗಳಿಗೆ ಆಗಲಿ ಹಲ್ಲುಗಳಿಗೆ ಆಗಲಿ ಅವಶ್ಯಕವಾದಂಥ ಖನಿಜಗಳು ಯಾವುವು ಅಂತ ನೋಡಿದಾಗ ನೋಡಿ, ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ನೆನ್ಪಿಟ್ಕೋಬೇಕು. ಫಾಸ್ಫರಸ್ ಅಂತಂದ್ರೆ ರಂಜಕ ಅಂತ ಹೇಳಿದ್ದೆ. ಹಲ್ಲುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಹಲ್ಲುಗಳು ಎಷ್ಟು ಅಂತ ಹೇಳಿದ್ದೇನೆ. ಮತ್ತು ಶಾಶ್ವತ ಹಲ್ಲುಗಳು ಎಷ್ಟು ಅಂತ ಹೇಳಿದ್ದೇವೆ. ಹಲ್ಲುಗಳ ಸೂತ್ರದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಯಾರು ಹಿಂದಿನ ಕ್ಲಾಸ್ಗಳನ್ನು ನೋಡಿಲ್ಲ, ದಯವಿಟ್ಟು ಹಿಂದಿನ ಕ್ಲಾಸನ್ನು ನೋಡಿ ಅಂತ ಕೇಳ್ಕೊತೇನೆ. ಯಾಕಂದರೆ ಸತತವಾಗಿ 3 ಕ್ಲಾಸ್ಗಳಲ್ಲಿ ಎಲ್ಲದರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಕ್ವಶನ್ ಆಗೇ ಬಿಟ್ಟಿದೆ ನೋಡಿ. ಹಲ್ಲು ಮತ್ತು ಮೂಳೆಗಳಿಗೆ ಅವಶ್ಯಕವಾದಂಥ ಖನಿಜ ಯಾವುದು ಅಂತಂತಂದರೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅಂಥೇಳಿ ನಾವು ನೋಡ್ತೇವೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 3ನೇ ಒಂದು ಪ್ರಶ್ನೆ, ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತೇಳಿ ಕೇಳ್ತಾರೆ ನೋಡಿ. ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದ್ದಾನೆ. ಎಷ್ಟು ಬಾರಿ ಕ್ವಶನ್ ಆಗಿದೆ ನೋಡಿ. ಇದು PC 2016, PSI 2009, SDA 2001ರಲ್ಲಿ ಈ ಒಂದು ಕ್ವಶನ್ ಆಗಿದೆ. ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಅರ್ಥ ನೋಡಿ. ಆಪ್ಷನ್ ಏನಿವೆ? ಯಕೃತ್, ಮೇದೋಜೀರಕ ಗ್ರಂಥಿ, ಥೈರಾಯ್ಡ್, ಮೂತ್ರಪಿಂಡ ಅಂತ ಇದೆ.
ನೋಡಿ, ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತಂತಂದರೆ ಯಕೃತ್ ಅಂತ ಹೇಳಿ ನೋಡ್ತೀವಿ. ಯಕೃತ್ ಅಂದರೂ ಒಂದೇ, ಲಿವರ್ ಅಂತಂದ್ರು ಒಂದೇ, ಪಿತ್ತಜನಕಾಂಗ ಅಂತಂದ್ರು ಒಂದೇ, ಈರಿ ಅಂದರು ಒಂದೇ ಅಂಥೇಳಿ ನಮಗೆ ಆಲ್ರೆಡಿ ಕ್ಲಾಸ್ ಒಳಗೆ ಹೇಳಿದ್ದೆ. ವೆರಿ ಇಂಪಾರ್ಟೆಂಟ್ ಆದಂಥ ಇದೊಂದು ಕ್ವಶನ್. ಪಿತ್ತಜನಕಾಂಗ ಅಂದರೂ ಒಂದೇ, ಈರಿ ಅಂತಂದ್ರು ಒಂದೇ, ಲಿವರ್ ಅಂದರು ಒಂದೇ, ಯಕೃತ್ ಅಂದರು ಎಲ್ಲಕ್ಕೂ ಒಂದೇ, ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಯಕೃತ್, ಪಿತ್ತಜನಕಾಂಗ, ಈರಿ, ಲಿವರ್ ಅಂತ ಹೇಳಿ ಕರೀತಾರೆ. ನೋಡಿ, ಇದು ಎಷ್ಟು kg ವೇಟ್ ಇರುತ್ತೆ? ಲಿವರ್ ಎಷ್ಟು kg ವೇಟ್ ಇರುತ್ತೆ? ಇದು 1.5 kg ವೇಟ್ ಇರುತ್ತಾ ಅಂತ ಹೇಳಿದ್ವಿ ತಾನೇ. ಎಷ್ಟು? 1.5 ಕಿಲೋ, 1.5 kg ವೇಟ್ ತೂಕ ಇರುತ್ತೆ ಅಂಥೇಳಿ ನಾವು ನೋಡಿದ್ವಿ. ಮತ್ತು ಮಾನವನಲ್ಲಿ ಏನಾಗುತ್ತಾ, ಕಟ್ ಮಾಡಿದರೂ ಸಹಿತ, ಕತ್ತರಿಸಿದರೂ ಕೂಡ ಮತ್ತೆ ಬೆಳೆಯುವಂಥ ಭಾಗ ಯಾವುದಾಗಿತ್ತು ಅಂತಂತಂದರೆ ಇದು ಯಕೃತ್ ಅಂತ ಹೇಳಿ ನಾವು ನೋಡ್ತೇವೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಅಂತ. ಹಾಗಾದರೆ ಮಾನವನ ದೇಹದ ಅತ್ಯಂತ ದೊಡ್ಡ ಎರಡನೇ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ ನೋಡಿದರೆ ಮೇದೋಜೀರಕ ಗ್ರಂಥಿ ಅಂತ ನೋಡ್ತೇವೆ. ನೋಡಿ, ಇಲ್ಲೇ ಪಕ್ಕದಲ್ಲೇ ಇದೆ, ಮೇದೋಜೀರಕ ಗ್ರಂಥಿ ಅಂಥೇಳಿ ಕಂಡು ಬರ್ತಾ. ಇನ್ನು ಥೈರಾಯ್ಡ್ ಗ್ರಂಥಿಗಳು ಕುತ್ತಿಗೆಯಲ್ಲಿ ಕಂಡು ಬರ್ತವು. ಗ್ರಂಥಿಗಳು ಎಂಬ ಒಂದು ಅಧ್ಯಾಯದಲ್ಲಿ ಇವರೆಲ್ಲದರ ಬಗ್ಗೆ ಮತ್ತೊಮ್ಮೆ ಸಮಗ್ರವಾಗಿ ಅಧ್ಯಯನ ಮಾಡೋಣ. ನೋಡಿ, ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಕೃತ್, ಎರಡನೇ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತಂದರೆ ಮೇದೋಜೀರಕ ಗ್ರಂಥಿ ಅಂತ ಹೇಳಿ ನೋಡ್ತೇವೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಹೆಪಟೈಟಿಸ್ ಕಾಯಿಲೆಯಲ್ಲಿ ದೇಹದ ಯಾವ ಭಾಗವು ತೊಂದರೆಗೊಳಗಾಗುತ್ತದೆ? PC 2016ರಲ್ಲಿ ಕೇಳಿದಂಥ ಕ್ವಶನ್. ಹೆಪಟೈಟಿಸ್ ಕಾಯಿಲೆಯಲ್ಲಿ ದೇಹದ ಯಾವ ಭಾಗವು ತೊಂದರೆಗೊಳಗಾಗುತ್ತದೆ? ಹೆಪಟೈಟಿಸ್ ಅಂದ್ರೆ ಒಂದೇ, ಕಾಮಾಲೆ ರೋಗ ಅಂತಂದ್ರೆ ಒಂದೇನು? ಕಾಮಾಲೆ ರೋಗ. ಹೆಪಟೈಟಿಸ್ ಯಾವುದಕ್ಕೆ ಬರುತ್ತಾ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು. ಪಿತ್ತಜನಕಾಂಗ. ಯಾವುದು? ಪಿತ್ತಜನಕಾಂಗಕ್ಕೆ ಬರುತ್ತದೆ, ನೆನ್ಪಿಟ್ಕೊಳ್ಳಿ. ಅಂತಂತಂದರೆ ಪಿತ್ತಜನಕಾಂಗ ಅಂದರೂ ಒಂದೇ, ಲಿವರ್ ಅಂದರೂ ಒಂದೇ. ಈ ಒಂದು ಭಾಗಕ್ಕೆ ಹೆಪಟೈಟಿಸ್ ಕಾಯಿಲೆ ಬರುತ್ತೆ. ನೋಡಿ, ಈಗ ಜಾಂಡೀಸ್, ಹೆಪಟೈಟಿಸ್, ಕ್ಯಾನ್ಸರ್ ರೋಗಗಳು ಬರುತ್ತವೆ ಅಂತ ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೆ ನಾನು. ಜಾಂಡೀಸ್ ಆಗಿರ್ಬೋದು, ಹೆಪಟೈಟಿಸ್ ಆಗಿರ್ಬೋದು, ಕ್ಯಾನ್ಸರ್ನಂತಹ ರೋಗಗಳು ಈ ಒಂದು ಪಿತ್ತಜನಕಾಂಗಕ್ಕೆ ಕಂಡು ಬರುತ್ತವೆ ಅಂತ ಹೇಳಿದ್ದೆ. ಇನ್ನೊಂದು, ಪಿತ್ತಜನಕಾಂಗ ಹೆಂಗೆ ಹಾಳಾಗ್ತದೆ ಅಂತಂತಂದ್ರೆ ಕುಡಿತಕ್ಕೆ ಒಳಗಾದಂತಹ ವ್ಯಕ್ತಿಯಲ್ಲಿ ಲಿವರ್ ಹಾನಿಗೊಳಗಾಗುತ್ತೆ ಅಂತ ಹೇಳಿದ್ದೆ. ಯಾರು ಕುಡಿತಿರ್ತಾರಲ್ಲ, ಅಂದರೆ ಕುಡಿದಂದ್ರೆ ನೀರಲ್ಲ, ದಾರು. ಯಾರು ಒಂದು ಮದ್ಯಪಾನವನ್ನು ಮಾಡ್ತಾ ಇರ್ತಾರಲ್ಲ ಅವರಿಗೆ ಈ ಒಂದು ಪಿತ್ತಜನಕಾಂಗ ಹಾನಿಗೊಳಗಾಗುತ್ತಾ ಅಂಥೇಳಿ ನಾವು ನೋಡ್ತೇವೆ. ನೋಡಿ, ಈಗ 4 ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಮುಂದಿನ ಪ್ರಶ್ನೆ 5ನೇ ಕ್ವಶನ್. ಬ್ರೈಲ್ ರಸ ಸ್ರವಿಕೆಯಾಗುವುದು ಯಾವುದರಿಂದ? ಆಪ್ಷನ್ ಎ ಪಿಟ್ಯುಟರಿ, ಬಿ ಪ್ಯಾರಾಥೈರಾಯ್ಡ್, ಸಿ ಥೈರಾಯ್ಡ್, ಡಿ ಲಿವರ್ ಅಂತಿದೆ. PC 2017ರಲ್ಲಿ ಆದಂತಹ ಕ್ವಶನ್, ಪೊಲೀಸ್ ಕಾನ್ಸ್ಟೇಬಲ್ಗೆ ಆದಂಥ ಕ್ವಶನ್. ಬ್ರೈಲ್ ರಸವನ್ನು ಸ್ರವಿಕೆ ಮಾಡೋದು ಯಾವುದು ಇವು 4ರಲ್ಲಿ ಅಂತ ನೋಡಿದಾಗ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು, ಲಿವರ್ ಅಂಥೇಳಿ ನೋಡ್ತೇವೆ. ಲಿವರ್ ಏನು ಮಾಡುತ್ತೆ? ಬ್ರೈಲ್ ರಸವನ್ನು ಸ್ರವಿಕೆ ಮಾಡುತ್ತೆ. ಆದರೆ ಇನ್ನೊಂದು ಹೆಸರು ಏನಂತ ಕರಿತೀವಿ? ಪಿತ್ತರಸ ಅಂಥೇಳಿ ನಾವು ಕರಿತೀವಿ. ಪಿತ್ತರಸ, ಬ್ರೈಲ್ ರಸ ಅಥವಾ ಏನಂತ ಕರಿತೀವಿ? ಪಿತ್ತರಸ ಅಂತೇಳಿ ಕರಿತೀವಿ. ಇದು ಏನು ಮಾಡುತ್ತಾ ಅಂತಂತಂದ್ರೆ ಪ್ರೋಟೀನನ್ನು ಕರಗಿಸುತ್ತಾ ಅಂತ ಹೇಳಿದ್ದೆ ನಿಮಗೆ. ಏನಂತ ಕರಗಿಸುತ್ತದೆ? ಪ್ರೋಟೀನನ್ನು ಕರಗಿಸುತ್ತದೆ. ಪ್ರೋಟೀನ್ಗಳನ್ನು ಯಾವುದು ಕರಗಿಸುತ್ತದೆ ಅಂತಂತಂದರೆ ಲಿವರ್ ಸ್ರವಿಸುವಂತಹ ಬ್ರೈಲ್ ರಸ ಅಥವಾ ಪಿತ್ತರಸ ಅಂಥೇಳಿ ನಾವು ನೋಡ್ತೇವೆ. ಈ ಒಂದು ಬ್ರೈಲ್ ರಸ ಯಾವುದೇ ಕಿಣ್ವಗಳನ್ನು ಹೊಂದಿಲ್ಲ ಅಂತ ಕೂಡ ಹೇಳಿದ್ದೆ. ಯಾವುದೇ ಒಂದು ಕಿಣ್ವಗಳನ್ನು ಹೊಂದಿಲ್ಲ ಅಂತ ಹೇಳಿ ನೋಡಿದ್ವಿ. 2017ರಲ್ಲಿ ಆದಂತಹ ಒಂದು ಪ್ರಶ್ನೆ. ಬ್ರೈಲ್ ರಸ ಸ್ರವಿಕೆಯಾಗುವುದು ಯಾವುದರಿಂದ ಅಂತಂತಂದರೆ ಲಿವರ್ ಇಂದ ಅಂಥೇಳಿ ನಾವು ನೋಡ್ತೇವೆ. ವೆರಿ ಇಂಪಾರ್ಟೆಂಟ್, ಲಿವರ್. ನೆಕ್ಸ್ಟ್ 6ನೇ ಪ್ರಶ್ನೆ. ದೇಹದ ಯಾವ ಅಂಗ ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ?
ಆಪ್ಷನ್ ಎ ಯಕೃತ್, ಬಿ ಮೂತ್ರಪಿಂಡ, ಸಿ ಶ್ವಾಸಕೋಶಗಳು, ಡಿ ಮೇದೋಜೀರಕ ಗ್ರಂಥಿ ಅಂಥೇಳಿ ನಾವು ನೋಡ್ತೀವಿ. ಇದರಲ್ಲಿ ಆನ್ಸರ್ ಯಾವುದು ಅಂಥೇಳಿ ನೀವು ಮೊದಲೇ ನಿಮ್ಮ ಒಂದು ಹಾಳೆಯಲ್ಲಿ ಹಾಕಬೇಕು, ಆನ್ಸರ್ ಹಾಕಬೇಕು. ಎಷ್ಟ್ರಾಗ ಕೇಳೋಣ ಇದು ಕ್ವಶನ್ ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ 2017ರಲ್ಲಿ ಕೇಳಿದಂತಹ ಪ್ರಶ್ನೆ ಇದು. ನೋಡಿ, ದೇಹದ ಯಾವ ಅಂಗ ಇನ್ಸುಲಿನ್ ಸ್ರವಿಸುತ್ತೆ ಅಂತಂತಂದ್ರೆ ನೋಡಿ ಆನ್ಸರ್ ಮೇದೋಜೀರಕ ಗ್ರಂಥಿ. ಮೇದೋಜೀರಕ ಗ್ರಂಥಿ ಅಂಥೇಳಿ ನೋಡ್ತೀವಿ. ನಿಮಗೆ ಹೇಳಿದ್ದೆ ಇದೊಂದು ಮಿಶ್ರ ಗ್ರಂಥಿಯಾಗಿದೆ. ಎರಡು ರೀತಿಯ ಒಂದು ಹಾರ್ಮೋನ್ಗಳನ್ನು ಏನು ಮಾಡುತ್ತೆ ಅಂತಂತಂದರೆ ಉತ್ಪಾದಿಸುತ್ತದೆ ಅಂಥೇಳಿ ನಾನು ನಿಮಗೆ ಹೇಳಿದ್ದೆ. ಯಾವುದದು? ಮೇದೋಜೀರಕ ಗ್ರಂಥಿ ಅಂಥೇಳಿ. ಯಾವ್ಯಾವಪ್ಪ ಅಂತಂತಂದ್ರೆ ಎರಡು ರೀತಿಯ ಕಿಣ್ವಗಳು, ಒಂದು ಹಾರ್ಮೋನ್ಗಳು, ಇನ್ನೊಂದು ಇನ್ಸುಲಿನ್ ಅಂತ ಹೇಳಿದ್ದೆ ನಿಮಗೆ. ನೋಡಿ, ವೆರಿ ಇಂಪಾರ್ಟೆಂಟ್. ಇನ್ಸುಲಿನ್ ಮತ್ತು ಗ್ಲುಕಗಾನ್ ಎಂಬ ಎರಡು ಹಾರ್ಮೋನ್ಗಳನ್ನು ಸ್ರವಿಸುತ್ತದೆ. ಇನ್ಸುಲಿನ್ ಮತ್ತು ಗ್ಲುಕಗಾನ್ ಯಾವ್ದು ಸ್ರವಿಕೆ ಮಾಡುತ್ತಾ ಅಂತಂತಂದ್ರೆ ಮೇದೋಜೀರಕ ಗ್ರಂಥಿ ಅಂಥೇಳಿ ನೋಡ್ತೇವೆ. ಇನ್ಸುಲಿನ್ ಮತ್ತು ಗ್ಲುಕಗಾನ್ ಅಂಥೇಳಿ. ಅದಕ್ಕೆ ಅದನ್ನು ಏನಂತ ಕರೆದ್ರು? ಮಿಶ್ರ ಗ್ರಂಥಿ ಅಂತೇಳಿ ಕರೀತಾರೆ. ಮಾನವನ ದೇಹದಲ್ಲಿ ಹಳದಿ ಬಣ್ಣದಲ್ಲಿ ಕಂಡು ಬರೋದ್ರಿಂದ ಹಳದಿ ಗ್ರಂಥಿ ಅಂಥೇಳಿ ಇದನ್ನು ನೋಡ್ತಾರೆ. ಯಾವುದನ್ನು? ಮೇದೋಜೀರಕ ಗ್ರಂಥಿ. ಹಾಗೂ ಮಾನವನ ದೇಹದ ಎರಡನೇ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತಂತಂದರೆ ಮೇದೋಜೀರಕ ಗ್ರಂಥಿ. ಇದು ಇನ್ಸುಲಿನ್ ಮತ್ತು ಗ್ಲುಕಗಾನ್ ಎಂಬ ಎರಡು ಹಾರ್ಮೋನ್ಗಳನ್ನು ಸ್ರವಿಕೆ ಮಾಡ್ತದೆ. ಇನ್ಸುಲಿನ್ ಮತ್ತು ಗ್ಲುಕಗಾನ್ ನೆನಪಿಟ್ಕೊಳ್ಳಿ. ಹಾಗಾದರೆ ದೇಹದ ಯಾವ ಅಂಗ ಇನ್ಸುಲಿನನ್ನು ಸ್ರವಿಸ್ತದ ಅಂತಂದರೆ ಮೇದೋಜೀರಕ ಗ್ರಂಥಿ ಅಂಥೇಳಿ ನಾವು ನೋಡ್ತೇವೆ. ಇನ್ನು 7ನೇ ಪ್ರಶ್ನೆ ನೋಡಿ, KPSC ಗ್ರೂಪ್ ಸಿ 2016 ಆದಂಥ ಕ್ವಶನ್ ಇದು. ಗಮನವಿಟ್ಟು ಕೇಳಿ, ಭಾರಿ ಇಂಪಾರ್ಟೆಂಟ್ ಕ್ವಶನ್ ಅದು ನೋಡಿದ್ದು. ಈ ಪ್ರೋಟಿಯೋಲೈಟಿಕ್ ಕಿಣ್ವಗಳ ಪೈಕಿ ಹಾಲು ಜೀರ್ಣಿಕೆಗೆ ಕರುವಿನಲ್ಲಿರುವ ಆದರೆ ಮಾನವನಲ್ಲಿ ಜೀರ್ಣಶಕ್ತಿ ಮಾರ್ಗದಲ್ಲಿರದಿರುವುದು ಯಾವುದು? ಮಾರ್ಗದಲ್ಲಿರದಿರುವುದು ಅಂದರೆ ಮಾರ್ಗದಲ್ಲಿ ಇಲ್ಲದೇ ಇರುವುದು ಯಾವುದು ಅಂತ ಕೇಳಿದ್ದಾನೆ. ನೋಡಿ, ಈ ಪ್ರೋಟಿಯೋಲೈಟಿಕ್ ಕಿಣ್ವಗಳ ಪೈಕಿ ಹಾಲು ಜೀರ್ಣಿಕೆಗೆ ಕರುವಿನಲ್ಲಿರುವ ಆದರೆ ಮಾನವನಲ್ಲಿ ಜೀರ್ಣಶಕ್ತಿ ಮಾರ್ಗದಲ್ಲಿರದಿರುವುದು ಯಾವುದು ಅಂತ ಕ್ವಶನ್ ಆಗಿದೆ. ಆಪ್ಷನ್ ಎ ಪೆಪ್ಸಿನ್, ಬಿ ರೆನಿನ್, ಸಿ ಟ್ರಿಪ್ಸಿನ್, ಡಿ ಯಾವುದೂ ಅಲ್ಲ ಅಂತ. KPSC ಗ್ರೂಪ್ ಸಿ 2016 ಕ್ವಶನ್ ಇಂಪಾರ್ಟೆಂಟ. ನಾನು ನಿಮಗೊಂದು ಕ್ವಶನ್ ಹೇಳಿದ್ದೆ ನಿಮ್ಗೆ. ಹಾಲು ನೋಡಿ, ಸಣ್ಣ ಮಕ್ಕಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ಕಿಣ್ವ ಅಂತ ಹೇಳಿದ್ದೆ. ಅದು ಏನು ಮಾಡುತ್ತೆ? ಹೊಟ್ಟೆಯಲ್ಲಿ ಹಾಲನ್ನು ಹೋಗಿ ಏನಾಗುತ್ತೆ? ಮೊಸರನ್ನಾಗಿ ಮಾಡುತ್ತೆ. ಕೆಸ್ಸಿನ್ ಹೋಗಿ ಏನಾಗುತ್ತೆ ಅಂತಂತಂದರೆ ಪ್ಯಾರಾಕೆಸಿನ್ ಆಗುತ್ತೆ. ದೊಡ್ಡವರಲ್ಲಿ ಕಂಡು ಬರುವುದಿಲ್ಲ, ಕೇವಲ ಮಕ್ಕಳಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ದೆ. ಅದಕ್ಕೆ ಅವರು ಕರುವಿನಲ್ಲಿ ಅಂತ ಬಳಕೆ ಮಾಡಿದ್ದಾರೆ. ಎಲ್ಲಿ? ಕರುವಿನಲ್ಲಿ ಅಂತ ಬಳಕೆ ಮಾಡಿದ್ದಾರೆ. ನೋಡಿ, ಇದಕ್ಕೆ ಆನ್ಸರ್ ಯಾವುದು ಅಂತಂತಂದ್ರೆ ರೆನಿನ್ ಅಂಥೇಳಿ ನಾವು ನೋಡ್ತೇವೆ. ಭಾರಿ ಇಂಪಾರ್ಟೆಂಟ್ ಇದೆಲ್ಲ ನೋಡಿ, ಇಂಪಾರ್ಟೆಂಟ್ ಕ್ವಶನ್ ಅಂತೇಳಿ ನೋಡ್ತೀವಿ. ಹಾಲಿನಲ್ಲಿರುವಂಥ ಕೆಸಿನನ್ನು ಪ್ಯಾರಾಕೆಸಿನ್ ಮಾಡುತ್ತಾ ಅಥವಾ ಹಾಲನ್ನು ಮೊಸರನ್ನಾಗಿ ಮಾಡುವಂಥ ಕಿಣ್ವ ಯಾವುದು ಅಂತಂತಂದರೆ ರೆನಿನ್ ಅಂಥೇಳಿ ನೋಡ್ತೇವೆ. ಇನ್ನು ಪೆಪ್ಸಿನ್ನ ಕಾರ್ಯ ಕೂಡ ಹೇಳಿದ್ದೆ. ಇದು ಪ್ರೋಟೀನ್ಗಳನ್ನು ಪ್ರೋಟಿಯೋಸ್ ಮತ್ತು ಪೆಪ್ಟೋನ್ಗಳಾಗಿ ಪರಿವರ್ತನೆ ಮಾಡುತ್ತೆ ಅಂತ ಹೇಳಿದ್ವಿ. ಇದು ಟ್ರಿಪ್ಸಿನ್ ಎಲ್ಲಿ ಬರ್ತಾ ಇದೆ ಅಂತಂತಂದ್ರೆ ಮೇದೋಜೀರಕ ಗ್ರಂಥಿಯಲ್ಲಿ ಕಂಡುಬರುವಂತಹ ಕಿಣ್ವ ಅಂಥೇಳಿ ನಾವು ನೋಡ್ತೇವೆ. ಟ್ರಿಪ್ಸಿನ್ ಆಗಿರ್ಬೋದು, ಕ್ರೈಮೋಟ್ರಿಪ್ಸಿನ್, ಕಾರ್ಬಾಕ್ಸಿಪೆಪ್ಟಿಡೇಸ್ ಇವೆಲ್ಲ ಎಲ್ಲಿ ಕಂಡು ಬರ್ತವೆ? ಇವು ಮೇದೋಜೀರಕ ಗ್ರಂಥಿಯಲ್ಲಿ ಕಂಡು ಬರ್ತವೆ. ಇದು ಎಲ್ಲಿ ಕಂಡು ಬರ್ತವೆ? ಪೆಪ್ಸಿನ್ ಮತ್ತು ರೆನಿನ್ ಅಂತಂದರೆ ಜಠರದಲ್ಲಿ ಕಂಡುಬರುವಂತಹ ಕಿಣ್ವಗಳು. ಇದು ಚಿಕ್ಕ ಮಕ್ಕಳಲ್ಲಿ ಮಾತ್ರ ಕಂಡು ಬರುತ್ತೆ. ಯಾವುದು ಅಂತಂತಂದರೆ ರೆನಿನ್ ಅಂಥೇಳಿ ನೋಡ್ತೇವೆ. ರೆನಿನ್ ಹಾಗೂ ಲೈಪೇಜ್ಗಳು ಶಿಶುಗಳಲ್ಲಿ ಮಾತ್ರ ಕಂಡು ಬರುತ್ತವೆ ಅಂತ ನಿಮಗೆ ಕ್ಲಾಸ್ ಮುಂದಾಗ ಹೇಳಿದ್ದೆ. ಕ್ವಶನ್ ಆಗೈತದು KPSC ಗ್ರೂಪ್ ಸಿ 2016ರಲ್ಲಿ. ನೆಕ್ಸ್ಟ್ 8ನೇ ಪ್ರಶ್ನೆ, ಯಾವ ಆಮ್ಲವು ಮನುಷ್ಯನ ಜಠರದಲ್ಲಿ ಸ್ರವಿಸುತ್ತದೆ? ಯಾವ ಆಮ್ಲವು ಮನುಷ್ಯನ ಜಠರದಲ್ಲಿ ಸ್ರವಿಸುತ್ತದೆ? PSI 2018ರಲ್ಲಿ ಕೇಳಿದಂತಹ ಪ್ರಶ್ನೆ. ಆಪ್ಷನ್ ಎ HCl, ಬಿ H2SO4, ಸಿ H2CO3, ಡಿ HNO3 ಅಂತ. ಆನ್ಸರ್ HCl. ಹೈಡ್ರೋಕ್ಲೋರಿಕ್ ಆಮ್ಲ ಜಠರದಲ್ಲಿ ಸ್ರವಿಕೆ ಆಗುತ್ತಾ. ಇದು ಆಹಾರವನ್ನು
ಕರಗಿಸಲು ಏನು ಮಾಡುತ್ತೆ ಅಂತಂತಂದರೆ ಸಹಾಯ ಮಾಡುತ್ತೆ, ಮೃದುವಾಗಿಸುತ್ತದೆ ಅಂಥೇಳಿ ನೋಡ್ತೀವಿ. ಮತ್ತು ಲಾಲಾರಸದ ಅಮೈಲೇಜ್ನ ಕಾರ್ಯವನ್ನು ಸ್ಥಗಿತಗೊಳಿಸಿ ಏನು ಮಾಡುತ್ತಾ ಪೆಪ್ಸಿನ್ ಮತ್ತು ರೆನಿನ್ಗಳ ಕಾರ್ಯವನ್ನು ಸಕ್ರಿಯಗೊಳಿಸುತ್ತದೆ ಅಂಥೇಳಿ ನಾವು ಅಧ್ಯಯನ ಮಾಡಿದ್ವಿ. ನೋಡಿ ಜಠರದಲ್ಲಿ ಯಾವ ಒಂದು ಆಮ್ಲ ಸ್ರವಿಕೆ ಆಗುತ್ತೆ ಅಂತಂತಂದರೆ ನೋಡಿ HCl ಅಂಥೇಳಿ ನಾವು ನೋಡ್ತೇವೆ. ವೆರಿ ಇಂಪಾರ್ಟೆಂಟ್ ಇದು ಕೂಡ. ನೆಕ್ಸ್ಟ್, ಹಲ್ಲುಗಳ ಅಧ್ಯಯನಕ್ಕೆ ಸಂಬಂಧಿಸಿದ ವಿಜ್ಞಾನ PSI 2019ರಲ್ಲಿ ಕೇಳಿದಂಥ ಪ್ರಶ್ನೆ. ಹಲ್ಲುಗಳ ಅಧ್ಯಯನಕ್ಕೆ ಈ ಪ್ರಶ್ನೆ ನಾನು ಡಿಸ್ಕಷನ್ ಮಾಡಿರಲಿಲ್ಲ. ಹಲ್ಲುಗಳ ಅಧ್ಯಯನ ಮಾಡಿದಾಗ ಹಲ್ಲುಗಳ ಅಧ್ಯಯನಕ್ಕೆ ಸಂಬಂಧಿಸಿದ ಒಂದು ವಿಜ್ಞಾನ ಅಥವಾ ಶಾಸ್ತ್ರ ಯಾವುದು ಅಂತ ಕೇಳಿದರೆ ಒಡಾಂಟಾಲಜಿ ಅಂತ ಕರಿತೀವಿ. ಒಡಾಂಟಾಲಜಿ ಅಂಥೇಳಿ ವೆರಿ ಇಂಪಾರ್ಟೆಂಟ್. ಒಡಾಂಟಾಲಜಿ ಅಂಥೇಳಿ ನಾವು ನೋಡ್ತೇವೆ. ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ. ಒಡಾಂಟಾಲಜಿ ಹಲ್ಲುಗಳ ಅಧ್ಯಯನಕ್ಕೆ ಸಂಬಂಧಿಸಿದ ಒಂದು ಶಾಸ್ತ್ರ ಅಥವಾ ವಿಜ್ಞಾನ ಅಂತ ನೋಡ್ತೀವಿ. ಇನ್ನು ಆರ್ನಿಥೋಲಜಿ ಅಂತಂತಂದರೆ ಹಕ್ಕಿಗಳ ಬಗ್ಗೆ ಸಂಬಂಧಿಸಿದ್ದು, ಹಕ್ಕಿಗಳ ಬಗ್ಗೆ ಅಧ್ಯಯನ ಮಾಡುವುದು, ಹಕ್ಕಿಗಳ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ. ಫಿನೋಲಜಿ ಅಂತಂತಂದರೆ ಪ್ರಕೃತಿ ಶಾಸ್ತ್ರ, ಪ್ರಕೃತಿಯ ಬಗ್ಗೆ ಅಧ್ಯಯನ ಮಾಡೋದಾಗಿದೆ, ಪ್ರಕೃತಿ ಶಾಸ್ತ್ರ ಅಂಥೇಳಿ ಕರಿತೀವಿ. ಇನ್ನು ಕಾಸ್ಮೋಲಜಿ ಅಂತಂದ್ರೆ ವಿಶ್ವದ ಉಗಮದ ಬಗ್ಗೆ ಅಧ್ಯಯನ ಮಾಡುವುದಾಗಿದೆ. ವಿಶ್ವದ ಉಗಮದ ಬಗ್ಗೆ ಅಧ್ಯಯನ ಮಾಡೋದನ್ನು ಕಾಸ್ಮೋಲಜಿ ಅಂಥೇಳಿ ಕರೀತಾರೆ. ಇಲ್ಲಿ ನಾವು ನೋಡಿ ಹಲ್ಲುಗಳ ಅಧ್ಯಯನಕ್ಕೆ ಸಂಬಂಧಿಸಿದ ವಿಜ್ಞಾನ ಯಾವುದು ಅಂತ ಕೇಳಿದ್ದಾನೆ 2019ರಲ್ಲಿ ಒಡಾಂಟಾಲಜಿ ಅಂಥೇಳಿ ನೋಡ್ತೇವೆ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ. ಹೊಟ್ಟೆಯಲ್ಲಿ ಕಿಣ್ವ ಪೆಪ್ಸಿನ್ ಯಾವುದರ ಉಪಸ್ಥಿತಿ ಇಲ್ಲದೆ ನಿಷ್ಕ್ರಿಯವಾಗುತ್ತದೆ ಅಂಥೇಳಿ RSI 2021ರಲ್ಲಿ ಕೇಳಿದ್ದಾನೆ. ಈ ಕ್ವಶನನ್ನು ನೋಡಿ ಯೋಚನೆ ಮಾಡಿ. ಆಪ್ಷನ್ ಎ ನೈಟ್ರಿಕ್ ಆಮ್ಲ, ಬಿ ಹೈಡ್ರೋಕ್ಲೋರಿಕ್ ಆಮ್ಲ, ಸಿ ಬ್ಯೂಟರಿಕ್ ಆಮ್ಲ, ಡಿ ಅಸಿಟಿಕ್ ಆಮ್ಲ ಅಂಥೇಳಿ ಆಪ್ಷನ್ಸ್ ಇವೆ. ನೋಡಿ ಯೋಚನೆ ಮಾಡಿ. ಯಾವುದರ ಒಂದು ಉಪಸ್ಥಿತಿ ಇಲ್ಲದೆ ಪೆಪ್ಸಿನ್ ಕಾರ್ಯನಿರ್ವಹಿಸುವುದಿಲ್ಲ ಅಂತಂದ್ರೆ ಅದಿದ್ರೆ ಮಾತ್ರ ಕಾರ್ಯನಿರ್ವಹಿಸುತ್ತೆ. ಈ ನಾಲ್ಕರಲ್ಲಿ ಇದು ಇರಲಿಲ್ಲ ಅಂತಂತಂದ್ರೆ ಕಾರ್ಯವನ್ನು ನಿರ್ವಹಿಸುವುದಿಲ್ಲ, ನಿಷ್ಕ್ರಿಯವಾಗಿ ಬಿಡುತ್ತದೆ, ಸಕ್ರಿಯಗೊಳ್ಳುವುದಿಲ್ಲ ಅಂತೇಳಿ ಹೇಳ್ತಾರೆ. ಯಾವುದು ಅಂತೇಳಿ ಆನ್ಸರ್ ನೋಡಿದ್ರಾಗ ಹೈಡ್ರೋಕ್ಲೋರಿಕ್ ಆಮ್ಲ. ವೆರಿ ಇಂಪಾರ್ಟೆಂಟ್. ಹೈಡ್ರೋಕ್ಲೋರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ ಅಂಥೇಳಿ ನೋಡ್ತೇವೆ. ಹೈಡ್ರೋಕ್ಲೋರಿಕ್ ಆಮ್ಲ ನೋಡಿ ಪೆಪ್ಸಿನ್ ಆಗಿರ್ಬೋದು, ರೆನಿನ್ ಆಗಿರ್ಬೋದು, ಹೈಡ್ರೋಕ್ಲೋರಿಕ್ ಆಮ್ಲ, ಲೈಫೇಜ್ಗಳು ಎಲ್ಲಿ ಕಂಡು ಬರ್ತಾವ ಎಲ್ಲವೂ ಅಂತಂತಂದರೆ ಜಠರದಲ್ಲಿ ಕಂಡುಬರುವಂಥ ಕಿಣ್ವಗಳು. ಜಠರದಲ್ಲಿ ಜಠರ ಗ್ರಂಥಿಗಳು ಕಂಡು ಬರುತ್ತವೆ. ಜಠರ ಗ್ರಂಥಿಗಳು ಜಠರ ರಸವನ್ನು ಸ್ರವಿಕೆ ಮಾಡುತ್ತವೆ. ಆ ಜಠರ ರಸದಲ್ಲಿರುವಂಥ ಕಿಣ್ವಗಳೇ ಪೆಪ್ಸಿನ್ ಆಗಿರಬಹುದು, ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರಬಹುದು, ರೆನಿನ್ ಆಗಿರಬಹುದು, ಲೈಫೇಜ್ಗಳಾಗಿರ್ಬೋದು. ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನು ಮಾಡುತ್ತೆ ಅಂತಂತಂದರೆ ಮಾನವನ ಬಾಯಿಯಲ್ಲಿ ಲಾಲಾ ಗ್ರಂಥಿಗಳು ಸ್ರವಿಕೆ ಮಾಡಿದಂಥ ಲಾಲಾರಸದಲ್ಲಿರುವಂಥ ಅಮೈಲೇಜ್ ಕಿಣ್ವವು ಏನು ಮಾಡ್ತಾ ಇರುತ್ತೆ, ಪಿಷ್ಟ ಹಾಗೂ ಗ್ಲೈಕೋಜನನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತೆ. ಅದು ಎಲ್ಲಿವರೆಗೆ ಕಂಟಿನ್ಯೂ ಆಗಿರುತ್ತೆ ಅಂತಂದರೆ ಅನ್ನನಾಳದವರೆಗೆ ಕಂಟಿನ್ಯೂ ಆಗಿರುತ್ತೆ. ಅನ್ನನಾಳದವರೆಗೆ ಮುಂದುವರೆದಿರ್ತದೆ. ಅದನ್ನು ನಿಷ್ಕ್ರಿಯಗೊಳಿಸುತ್ತದೆ. ಅಮೈಲೇಜ್ನ ಕಾರ್ಯವನ್ನು ನಿಷ್ಕ್ರಿಯಗೊಳಿಸಿ ಪೆಪ್ಸಿನ್ ಹಾಗೂ ರೆನಿನ್ಗಳ ಕಾರ್ಯವನ್ನು ಸಕ್ರಿಯಗೊಳಿಸುವಂಥ ಕಾರ್ಯ ಯಾವುದು ಮಾಡುತ್ತೆ ಅಂತಂತಂದರೆ ಹೈಡ್ರೋಕ್ಲೋರಿಕ್ ಆಮ್ಲ. ಹೈಡ್ರೋಕ್ಲೋರಿಕ್ ಆಮ್ಲ ಇವೆಲ್ಲವನ್ನು ನಾನು ನಮ್ಮ ಕ್ಲಾಸಿನಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದೊಂದೇ ಪಾಯಿಂಟ್ ನೋಡಿ. ನಾವು ಹೋಗ್ತಾ ಇರೋ ದಾರಿ ಸರಿ ಇದೆ ಅಂತಲೇ ಅರ್ಥ. ಯಾಕಂತಂದರೆ ನಾವು ಯಾವ್ಯಾವ ಒಂದು ಪಾಯಿಂಟ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ ಅವುಗಳು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಆಗಿವೆ ಅಂತಂತಂದರೆ ನಾವು ಹೋಗ್ತಾ ಇರೋ ದಾರಿ ಒಳ್ಳೆಯ ದಾರಿ ಇದೆ. ಇದೇ ಥರನಾಗಿ ನಾವು ಅಧ್ಯಯನ ಮಾಡಿದರೆ ಆದರೆ ನಾವು ಸಕ್ಸಸ್ಸನ್ನು ಸಾಧಿಸ್ಬೋದು ಅಂತ ನಂಬಿಕೆ ಬರ್ತಾ ಇದೆ. ನೋಡಿ ನಾವು ಹೇಳಿದಂಥ ಕ್ವಶನ್ಗಳೇ ಇಲ್ಲಿ ಬಂದಿವೆ. ಈಗ ಮುಂದಿನ ಒಂದು ಪ್ರಶ್ನೆ 11ನೇ ಪ್ರಶ್ನೆ. ಸ್ವಾದಗ್ರಾಹಕಗಳು ಏನನ್ನು ಪತ್ತೆ ಮಾಡುತ್ತವೆ, ಡ್ಯಾಶನ್ನು ಪತ್ತೆ ಮಾಡುತ್ತವೆ ಅಂತ RSI 2021 ಅದೇ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆ ನೋಡಿ. ಆಪ್ಷನ್ ಎ ಪ್ರಕಾಶ, ಬಿ ರುಚಿ, ಸಿ ವಾಸನೆ, ಡಿ ಸ್ಪರ್ಶ. ಸ್ವಾದಗ್ರಾಹಕಗಳು ಅಂದ್ರೆ ಒಂದೇ, ರಸಾಂಕುರಗಳು ಅಂದ್ರೆ ಒಂದೇ. ರಸಾಂಕುರಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದ್ದೆ ನಾನು ನಿಮಗೆ, ನಾಲಿಗೆಯಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದ್ದೆ. ರಸಾಂಕುರಗಳು ನಾಲಿಗೆಯ ಮುಂಭಾಗದಲ್ಲಿ ರುಚಿ ಎಂಬ ರಸಾಂಕುರ, ಹಿಂಭಾಗದಲ್ಲಿ ಕಹಿ
ಎರಡೂ ಭಾಗದಲ್ಲಿ ಹುಳಿ ಅಂಥೇಳಿ ನೋಡಿದ್ವಿ. ಹಾಗಾದರೆ ನಮಗೆ ಸ್ವಾದಗ್ರಾಹಕಗಳು ಏನನ್ನು ಪತ್ತೆ ಹಚ್ತಾವು ಅಂತಂದರೆ ರುಚಿ ಅಂಥೇಳಿ ನಾವು ನೋಡುತ್ತೇವೆ. ರುಚಿ ವೆರಿ ಇಂಪಾರ್ಟೆಂಟ್. ಹಾಗೂ ನಾಲಿಗೆ ಮಧ್ಯಭಾಗದಲ್ಲಿ ಯಾವುದೇ ರಸಾಂಕುರಗಳಿಲ್ಲ ಅಂಥೇಳಿ ನಾವು ಅಧ್ಯಯನ ಮಾಡಿದ್ದೀವಿ. ಇಲ್ಲಿ ಸ್ವಾದಗ್ರಾಹಕಗಳು ಏನನ್ನು ಪತ್ತೆ ಮಾಡುತ್ತವೆ ಅಂತಂದರೆ ರುಚಿ ಅಂಥೇಳಿ ನಾವು ನೋಡ್ತೇವೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಫ್ಲೂರೋಸಿಸ್ ಎನ್ನುವುದು ಡ್ಯಾಶ್ ಮತ್ತು ಡ್ಯಾಶ್ ಸಂಬಂಧಿ ಕಾಯಿಲೆ. SDA 2019 ಒಂದು ಕ್ವಶನ್. ಅಂದರೆ ಫ್ಲೂರೋಸಿಸ್ ಯಾವುದಕ್ಕೆ ಬರುತ್ತೆ ಕಾಯಿಲೆ ಅಂಥೇಳಿ ನೋಡಿದಾಗ ಆಪ್ಷನ್ಸ್ ನೋಡಿ: ಮೂಳೆ ಹಲ್ಲು, ಮೂಳೆ ಚರ್ಮ, ಚರ್ಮ ಮೆದುಳು, ಚರ್ಮ ಹೊಟ್ಟೆ. ನೋಡಿ, ಫ್ಲೂರೋಸಿಸ್ ನಾ ಹೇಳಿದ್ದೆ ಹಲ್ಲುಗಳಿಗೆ ಸಂಬಂಧಿಸಿದ ಒಂದು ಕಾಯಿಲೆ ಅಂತ ಹೇಳಿದ್ದೆ ನಿಮಗೆ. ಹಲ್ಲುಗಳಿಗೆ ಸಂಬಂಧಿಸಿದ ಕಾಯಿಲೆ ಯಾವುದು ಅಂತಂದರೆ ಫ್ಲೂರೋಸಿಸ್ ಅಂಥೇಳಿ ನಾ ಏನು ಹೇಳಿದ್ದೆ. ಆ ಕ್ವಶನ್ಸ್ ಕೂಡ ಬಂದಿದೆ ನೋಡಿ. ಎಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಖನಿಜಗಳು ಕಡಿಮೆ ಆಗ್ತಾವಲ್ಲ ಅಲ್ಲಿ ಈ ಕಾಯಿಲೆಗಳು ಬರ್ತವೆ. ಎಲ್ಲಿ ಫ್ಲೂರೋಸಿಸ್. ಹಾಗಾದರೆ ಮೂಳೆಗಳಿಗೆ ಮತ್ತು ಹಲ್ಲುಗಳಿಗೆ ಬೇಕಾದಂಥ ಖನಿಜಗಳು ಯಾವ್ಯಾವು ಅಂತ ನೋಡಿದಾಗ ಒಂದು ಕ್ಯಾಲ್ಸಿಯಮ, ಇನ್ನೊಂದು ಫಾಸ್ಫರಸ್ ಅಂತ ಹೇಳಿ ನೋಡ್ತೀವಿ. ಇವುಗಳು ಕಡಿಮೆ ಆದಾಗ ಯಾವ ಒಂದು ಕಾಯಿಲೆ ಬರುತ್ತಾ ಅಂತಂದ್ರೆ ಫ್ಲೂರೋಸಿಸ್. ಹಾಗಾದರೆ ಇಲ್ಲಿ ಆನ್ಸರ್ ಯಾವುದು ಅಂತಂತಂದರೆ ಮೂಳೆ ಮತ್ತು ಹಲ್ಲು ಅಂಥೇಳಿ ನಾವು ನೋಡ್ತೇವೆ. ಇನ್ನು ಮುಂದಿನ ಪ್ರಶ್ನೆ: ಮನುಷ್ಯನ ದೇಹದಲ್ಲಿರುವ ಅತ್ಯಂತ ಗಟ್ಟಿ ವಸ್ತು ಯಾವುದು ಅಂತ ಕ್ವಶನ್ ಆಗಿದೆ. SDA 2008, SDA 1998 ಆದಂತಹ ಕ್ವಶನ್ ಇದು. ಆಪ್ಷನ್ ನೋಡಿ: A ಹಲ್ಲು, B ಹಲ್ಲಿನ ಮೇಲಿನ ಗಡುಸಾದ ಪದರ, C ಬೆರಳ ಉಗುರು, D ತಲೆಬುರುಡೆಯ ಎಲುಬುಗಳು ಅಂತಿವೆ ಆಪ್ಷನ್ಸ್. ನಾನು ನಿಮಗೆ ಹೇಳಿದ್ದೆ ದೇಹದಲ್ಲಿ ಇರುವ ಅತ್ಯಂತ ಗಟ್ಟಿ ವಸ್ತು ಯಾವುದು ಅಂತಂತಂದ್ರೆ ಹಲ್ಲಿನ ಮೇಲಿನ ಗಡುಸಾದ ಪದರ. ಇದಕ್ಕೆ ಏನಂತ ಕರೀತಾರ ಅಂತಂತಂದ್ರೆ ಎನಾಮಲ್ ಅಂತ ಹೇಳಿ ಕರೀತಾರ ಅಂತೇಳಿ ಹೇಳಿದ್ದೀನಿ. ಕವಚ ಅಥವಾ ಪದರವನ್ನು ಏನಂತ ಕರೀತಾರೆ? ಎನಾಮಲ್ ಅಂತ ಹೇಳಿ ಕರೀತಾರೆ. ಇದು ದೇಹದ ಅತ್ಯಂತ ಗಟ್ಟಿಯಾದಂತಹ ಭಾಗ ಅಂಥೇಳಿ ನಾವು ಹಲ್ಲುಗಳ ಬಗ್ಗೆ ಅಧ್ಯಯನ ಮಾಡುವಾಗ ಹೇಳಿದ್ದೆ. ಹಲ್ಲಿನ ಮೇಲಿನ ಗಡುಸಾದ ಪದರ. ಮನುಷ್ಯನ ದೇಹದಲ್ಲಿರುವ ಅತ್ಯಂತ ಗಟ್ಟಿಯಾದ ಭಾಗ ಯಾವುದು ಅಂತಂತಂದರೆ ಎನಾಮಲ್, ಹಲ್ಲಿನ ಮೇಲಿನ ಗಡುಸಾದ ಪದರ ಅಂಥೇಳಿ ಅಧ್ಯಯನ ಮಾಡಿದ್ವಿ. ಇನ್ನು ಹಲ್ಲು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂತಂದರೆ ಡೆಂಟಿನ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿದೆ, ಡೆಂಟಿನ್ ಎಂಬ ಪದಾರ್ಥದಿಂದ. ಆದ್ದರಿಂದ ಹಲ್ಲುಗಳು ಕೂಡ ತುಂಬ ಗಟ್ಟಿಯಾಗಿ ಕಂಡುಬರುತ್ತವೆ ಅಂಥೇಳಿ ನಾವು ನೋಡ್ತೇವೆ. ಇನ್ನು 14ನೇ ಪ್ರಶ್ನೆಯನ್ನು ನೋಡೋಣ. ಕತ್ತರಿಸಿದರೆ ಮತ್ತೆ ಬೆಳೆಯುವ ಮಾನವನ ದೇಹದ ಅಂಗ ಯಾವುದು ಅಂತೇಳಿ SDA 2006 ಕೇಳಿದ್ದಾನೆ ಕ್ವಶನ್. ಕತ್ತರಿಸಿದರೆ ಮತ್ತೆ ಬೆಳೆಯುವ ಮಾನವನ ದೇಹದ ಅಂಗ ಯಾವುದು ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತದ. ಯಾವುದು ಅಂತಂತಂದರೆ ಲಿವರ್ ಅಂಥೇಳಿ ನಾವು ನೋಡ್ತೇವೆ. ಲಿವರ್ ಅಥವಾ ಪಿತ್ತಜನಕಾಂಗ ಅಂಥೇಳಿ ನೋಡ್ತೇವೆ. ಪಿತ್ತಜನಕಾಂಗ ಅಥವಾ ಲಿವರ್ ಅಂಥೇಳಿ ನೋಡ್ತೀವಿ. ಇದಕ್ಕೆ ಈರಿ ಅಂತಾರ, ಮತ್ತೇನಂತ ಕರೀತಾರೆ? ಯಕೃತ್ ಅಂಥೇಳಿ ಕರೀತಾರ. ನೋಡಿ, ನಿಮಗೆ ಆಲ್ರೆಡಿ ಹೇಳಿದ್ದೆ ಕತ್ತರಿಸಿದರೆ ಮತ್ತೆ ಬೆಳೆಯುವಂಥ ಭಾಗ. ಸತ್ತ ವ್ಯಕ್ತಿಯಲ್ಲಿ ಬೆಳೆಯುವ ಏಕೈಕ ಅಂಗ ಯಾವುದು ಅಂತಂತಂದರೆ ಪಿತ್ತಜನಕಾಂಗ ಅಂಥೇಳಿ ನೋಡ್ತೀವಿ. ಕುಡಿತಕ್ಕೆ ಒಳಗಾದಂಥ ವ್ಯಕ್ತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಪಿತ್ತಜನಕಾಂಗ ಹಾನಿಗೊಳಗಾಗುತ್ತೆ. ಈ ಲಿವರ್ಗೆ ಬರುವಂಥ ಕಾಯಿಲೆಗಳು ಜಾಂಡೀಸ್, ಹೆಪಟೈಟಿಸ್, ಕ್ಯಾನ್ಸರ್ ಅಂಥೇಳಿ ನಾವು ನೋಡ್ತೇವೆ. ವೆರಿ ಇಂಪಾರ್ಟೆಂಟ್. ಓಕೆ, ಇದು 14ನೇ ಪ್ರಶ್ನೆ, 2006 SDA ಕೇಳಿದಂತಹ ಪ್ರಶ್ನೆ. ಮುಂದಿನ ಪ್ರಶ್ನೆ: ಮನುಷ್ಯನ ದೇಹದಲ್ಲಿ ಯೂರಿಯಾವು ಇಲ್ಲಿ ಉತ್ಪನ್ನವಾಗುವುದು ಎಲ್ಲಿ ಉತ್ಪಾದನೆ ಆಗುತ್ತೆ? ಮನುಷ್ಯನ ದೇಹದಲ್ಲಿ ಯೂರಿಯಾ ಎಲ್ಲಿ ಉತ್ಪಾದನೆ ಆಗುತ್ತೆ ಅಂತ ಕ್ವಶನ್ ಕೇಳಾಗುತ್ತಾನ. FDA 2019 ಆದಂಥ ಕ್ವಶನ್. FDA 2019 ಆದಂಥ ಕ್ವಶನ್. ಆಪ್ಷನ್ಸ್ ನೋಡಿ: ಯಕೃತ್, ಗುಲ್ಮ, ಮೂತ್ರಪಿಂಡ, ಮೇದೋಜೀರಕಾಂಗ ಅಂತೇಳಿದವು ಆಪ್ಷನ್. ಇದಕ್ಕೆ ಕರೆಕ್ಟ್ ಆದಂಥ ಆನ್ಸರ್ ಯಾವುದು ಅಂತ ನೋಡಿದಾಗ ಯಕೃತ್, ಲಿವರ್ನ ಕಾರ್ಯಗಳನ್ನು ಹೇಳಿದ್ದಾನೆ. ಇದರ ಪ್ರಮುಖ ಕಾರ್ಯನೇ ಯೂರಿಯಾವನ್ನು ಉತ್ಪಾದನೆ ಮಾಡುವುದು ಮತ್ತು ಆಹಾರದ ಆಮ್ಲೀಯತೆಯನ್ನು ತಟಸ್ಥಗೊಳಿಸಿ ಡಿಯೋಡಿನಮ್ನ ಕೊರತೆಯನ್ನು ತಡೆಯುತ್ತದೆ ಅಂತ ಹೇಳಿದೆ. ಡಿಯೋಡಿನಮ್ ಅದರ ಒಂದು ಭಾಗ. ಡಿಯೋಡಿನಮ್ ಅಂತಂತಂದರೆ ಸಣ್ಣ ಕರಳಿನ ಒಂದು ಭಾಗ ಡಿಯೋಡಿನಮ್ ಅಂತ ಬರುತ್ತೆ. ಅದರ ಒಂದು
ಕೊರೆತವನ್ನು ಯಾವುದು ತಡಿತಿತ್ತಪ್ಪ ಅಂತಂತಂದರೆ ಯಕೃತ್. ಅದೇ ರೀತಿಯಲ್ಲಿ ಯೂರಿಯಾವನ್ನು ಉತ್ಪಾದನೆ ಮಾಡುವಂಥ ಭಾಗ ಯಾವುದು ಅಂತಂತಂದರೆ ಯಕೃತ್ ಅಂತ ಹೇಳಿ ನೋಡ್ತೀವಿ. ಯಾವುದು? ಯಕೃತ್ ಅಂತ ಹೇಳಿ ನಾವು ನೋಡ್ತೀವಿ. ನಾವು ಹೇಳಿದ ಕ್ವಶನ್ ಯಥಾ ಸ್ಥಿತಿಯಲ್ಲಿಯೇ ಬಂದಿದೆ ನೋಡಿ. ಇದು ಮನುಷ್ಯನ ದೇಹದಲ್ಲಿ ಯೂರಿಯಾ ಎಲ್ಲಿ ಉತ್ಪಾದನೆ ಆಗುತ್ತೋ ಅಂತಂತಂದ್ರೆ ಯಕೃತ್ನಲ್ಲಿ. ಯಕೃತ್ ಅಂದ್ರೆ ಒಂದೇ, ಲಿವರ್ ಅಂದ್ರೆ ಒಂದೇ ಅಂತ ನೋಡ್ತೇವೆ. ಇನ್ನು ಕೊನೆಯ ಪ್ರಶ್ನೆ, ಕಾಮಾಲೆಯು ಯಾವುದಕ್ಕೆ ಸಂಬಂಧಿಸಿದ ಕಾಯಿಲೆ ಅಂಥೇಳಿ 2005 KASಗೆ ಆದಂಥ ಪ್ರಶ್ನೆ. ಕಾಮಾಲೆ ಆಲ್ರೆಡಿ ನೀವು ಅಧ್ಯಯನ ಮಾಡಿದ್ದೀವಿ. ಇದೇ ಅವಾಗ ಕೂಡ ಕ್ವಶನ್ ಆಗಿತ್ತು. ಯಾವುದಕ್ಕೆ ಅಂತಂತಂದ್ರೆ ಪಿತ್ತಜನಕಾಂಗ, ಲಿವರ್. ಈ ಲಿವರ್ಗೆ ಕಾಮಾಲೆ, ಹೆಪಟೈಟಿಸ್, ಜಾಂಡಿಸ್ ಅಂತಂದ್ರೆ ಒಂದೇ, ಕಾಮಾಲೆ ಅಂತಂದ್ರೆ ಒಂದೇ. ಈ ರೋಗಗಳು ಎದಕ್ಕೆ ಬರ್ತಾವು? ಕ್ಯಾನ್ಸರ್ನಂತಹ ರೋಗಗಳು ಪಿತ್ತಜನಕಾಂಗಕ್ಕೆ ಬರುತ್ತವೆ ಅಂತ ಹೇಳಿ ನೋಡಿದ್ವಿ. ಇಲ್ಲಿಗೆ ಸಂಪೂರ್ಣವಾಗಿ ಮಾನವನ ಜೀರ್ಣಾಂಗ ವ್ಯವಸ್ಥೆ ಎಂಬ ಅಧ್ಯಾಯ ಮುಕ್ತಾಯವಾಯಿತು. 3 ಕ್ಲಾಸ್ಗಳಲ್ಲಿ ಥಿಯರಿ ನೋಡಿದ್ವಿ. 4ನೇ ಕ್ಲಾಸ್ನಲ್ಲಿ ಏನು ಮಾಡಿದ್ವಿ ಅಂದರೆ ಅವಾಗ ಸಂಬಂಧಪಟ್ಟಂತೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಆದಂತಹ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ನೀವು ಎಷ್ಟೆಷ್ಟು ಮಾರ್ಕ್ಸ್ಗಳನ್ನು ಪಡೆದಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಮತ್ತು ಕ್ಲಾಸ್ ಹೇಗಿತ್ತು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಕ್ಲಾಸ್ಗಳು ನಿಮಗೇನಾದರೂ ಇಷ್ಟ ಆಗ್ತಾ ಇದ್ದರೆ, ಯೂಸ್ಫುಲ್ ಆಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ವೀಡಿಯೋಸ್ಗಳನ್ನು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.